ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಂದಿನ ಸುದ್ದಿ ನೋಡ್ಬಿಡೋಣ. ಟೆರರ್ ಡಾಕ್ಟರ್ ಬಳಿ ಜಪ್ತಿಯಾಗಿದ್ದ ಬಾಂಬ್ ಸಿಡಿದು 9 ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ತಪಾಸಣೆ ಮಾಡುವ ವೇಳೆ ಸ್ಫೋಟ ಸಂಭವಿಸಿರುವುದು ಕಾಶ್ಮೀರದ ಠಾಣೆಯಲ್ಲಿ ಈ ದುರ್ಘಟನೆ ನಡೆದಿದೆ. 300 ಮೀಟರ್ ದೂರ ಸಿಡಿದ ಅಂಗಾಂಗಗಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ದೆಹಲಿ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಅದ್ರದ್ದು ಸ್ವಲ್ಪ ಹೊತ್ತಿನ ಮುಂಚೆ ಫರೀದಾಬಾದ್ನಲ್ಲಿ ಉಗ್ರ ವೈದ್ಯ ಮುಜಾಮ್ಮಿಲ್ ಬಳಿ ಇದ್ದಂಥ 360 kg ಸ್ಫೋಟಕವನ್ನು ವಶಕ್ಕೆ ಪಡ್ಕೊಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆ ಆಗ್ತಾ ಇತ್ತು. ಆ ಸ್ಫೋಟಕಗಳನ್ನು ವಶಪಡಿಸಿಕೊಂಡಂಥ ಸ್ಫೋಟಕಗಳನ್ನು ತಂದಿದ್ರಲ್ಲ, ಅದು ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದರ ಪರಿಣಾಮ ಏನಿರುತ್ತೆ, ಅದಕ್ಕೆ ಏನೇನು ವಸ್ತುಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಇದನ್ನು ಚೆಕ್ ಮಾಡೋದಕ್ಕೆ ಅಂತ ಪೊಲೀಸ್ ಠಾಣೆ ಹತ್ರ ತರ್ತಾರೆ. ಸೊ ಚೆಕ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಕೂಡ ಇದ್ದರು. ಆಗ ಅಚಾನಕ್ಕಾಗಿ ಬ್ಲಾಸ್ಟ್ ಆಗಿ ಸುಮಾರು 9 ಮಂದಿ ಸಾವನ್ನಪ್ಪಿರೋದು, ಹಲವರಿಗೆ ಗಂಭೀರವಾದಂಥ ಗಾಯ ಆಗಿದೆ. ಸುತ್ತಮುತ್ತ ಇದ್ದಂಥ ವೆಹಿಕಲ್ಸ್ಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಅಕ್ಕಪಕ್ಕದ ಮನೆಯ ಕಿಟಕಿ ಗಾಜುಗಳೆಲ್ಲ ಒಡೆದು ಹೋಗಿದೆ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಕೂಡ ಆಗಿದೆ. ಬಟ್ ಈ ಘಟನೆಗೆ ಸಂಬಂಧಪಟ್ಟಂತೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇತ್ತು. ಯಾಕಂದರೆ ಈ ಘಟನೆ ನಡೆದಿರೋದು ಪೊಲೀಸ್ ಠಾಣೆಗೆ ಸಮೀಪದಲ್ಲಿ. ಯಾವ ಪೊಲೀಸ್ ಠಾಣೆ? ಈ ಥರ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಅಂತ ಮೊದಲು ಗೊತ್ತಾದಂಥ ಪೊಲೀಸ್ ಠಾಣೆ, ಮತ್ತು ಆ ಉಗ್ರ ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡಿದಂಥ ಪೊಲೀಸ್ ಠಾಣೆ, ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಒಂದು ಪೋಸ್ಟರನ್ನು ಕಂಡುಹಿಡಿದಂಥ ಪೊಲೀಸ್ ಠಾಣೆ. ಸೊ ಅಲ್ಲೇ ಬ್ಲಾಸ್ಟ್ ಆಗಿದೆ ಅಂದಾಗ ಅನುಮಾನ, ಇದು ನಿಜವಾಗ್ಲೂ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಆಗಿರೋದು ಅಥವಾ ಇನ್ನೇನಾದರೂ ಇದೆಯಾ, ಏನಾದರೂ ಮುಚ್ಚಿಡೋ ಪ್ರಯತ್ನಗಳಾಗ್ತಾ ಇದೆಯಾ ಅಂತ ಆ ಆ್ಯಂಗಲ್ಸಲ್ಗಳು ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಒಂದಷ್ಟು ಅನುಮಾನಗಳು ಕೂಡ ಇದೆ. ಆ ಹಿನ್ನೆಲೆಗಳಿಗೆ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಇದೊಂದು ನಿಜವಾಗ್ಲೂ ದುರಂತ. ನಿಜವಾಗ್ಲೂ ಚೆಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಆಗಿದ್ದಾದರೆ ನೋಡಿ, ಯಾರೋ ಪಾಪಿಗಳು ಮಾಡುವಂಥ ಕೆಲಸಕ್ಕೆ ಅಮಾಯಕರು ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳ ಜೀವ ಹೋಗೋದಿದೆಯಲ್ಲ, ಇದು